ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ದಿನ ಬೆಳಗ್ಗೆ ತಿಂಡಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗೆ ಇದ್ರೂ ಸಮ್ಮರ್ ಹಾಲಿಡೇಸ್ ಅಲ್ವಾ, ಏನು ಹರಿ ಇರೋದಿಲ್ಲ. ಬೆಳಗ್ಗೆನೇ ಬೇಗ ಎದ್ದು ತಿಂಡಿ ಮಾಡಬೇಕು ಅಂತ. ಸೊ ಹಾಗಾಗಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ನೀಟಾಗಿ ಆಮೇಲೆ ಕಿಚನ್ ಕಡೆಗೆ ಬಂದಿದ್ದೀನಿ. ಸೊ ಮನೆಯಲ್ಲಿ ಮಶ್ರೂಮ್ ಇತ್ತು 2 ಪ್ಯಾಕೆಟು. ನೆನ್ನೆ ರೊಟ್ಟಿ ಮಾಡಿದ್ದೆ, ಹಾಗಾಗಿ ಇವತ್ತು ಮಶ್ರೂಮ್ ಗ್ರೇವಿ ಬೇಡ, ಯಾವುದಾದ್ರೂ ರೈಸ್ ಐಟಮ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೀನಿ. ಸುಮಾರು ಜನ ಮಶ್ರೂಮ್ ತಿನ್ನಲ್ಲ ನಾವು ಅಂತ ಅಂತಾರೆ, ಬಟ್ ಇದು ಯಾವುದೇ ಅನಿಮಲ್ ಟಿಶ್ಯೂಯಿಂದ ಆಗಿರೋದಿಲ್ಲ. ಸೊ ಪ್ಲ್ಯಾಂಟ್ ಟಿಶ್ಯೂನೇ ಇರುತ್ತೆ ಇದರಲ್ಲಿ. ಸೊ ಇದು ವೆಜಿಟೇರಿಯನ್. ಸೊ ಅಭ್ಯಾಸ ಇದ್ದರೆ ತಿನ್ಬೋದು, ಚೆನ್ನಾಗಿರುತ್ತೆ. ಒಳ್ಳೆ ಫೈಬರ್ ರಿಚ್, ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಇರುತ್ತೆ ಅದರಲ್ಲಿ. ಸೊ ಇಲ್ಲಿ ಮಶ್ರೂಮ್ನೆಲ್ಲ ನಾನು ನೀಟಾಗಿ 4 ಭಾಗ ಆಗೋ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಪಲಾವ್ ಮಸಾಲೆಗೆ ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಒಂದು 3 ಪೀಸ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು, ತುಂಬ ಜಾಸ್ತಿ ಬೇಡ. ಇವಿಷ್ಟನೂ ನೀರೇನು ಹಾಕದೇ ಈ ರೀತಿಯಾಗಿ ಜಸ್ಟ್ ತರಿಯಾಗಿ ಅದೆಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಆದರೆ ಸಾಕು. ತುಂಬ ನೀರು ಹಾಕ್ಕೊಂಡು ಮಸಾಲೆ ಪೇಸ್ಟ್ ಥರ ಮಾಡ್ಕೊಳ್ಳೋದೇನು ಬೇಡ, ಅಷ್ಟು ರೆಡಿ ಆದರೆ ಸಾಕು. ನೆಕ್ಸ್ಟ್ ಇವಾಗ ಪಲಾವ್ ಮಾಡೋದಕ್ಕೆ ಕುಕ್ಕರ್ನ ಯೂಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲೆ, ಸ್ವಲ್ಪ ಜೀರಿಗೆ, ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂವು ಇವಿಷ್ಟನ್ನು ಹಾಕಿ ಒಂದು 10 ಸೆಕೆಂಡ್ ಬಿಟ್ಟು ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಉದ್ದುದಕ್ಕೆ ಸ್ಲೈಸ್ ಮಾಡಿ ಸೇರಿಸಿದ್ದೀನಿ. ಮತ್ತು ಒಂದು 2 ಹಿಡಿ ಆಗುವಷ್ಟು ಪುದೀನ ಎಲೆಗಳನ್ನು ಸಹ ಹಾಕಿದ್ದೀನಿ. ಪುದೀನ ಎಲೆ ಕಟ್ ಮಾಡಿದ್ರೆ ಸ್ವಲ್ಪ ಕಪ್ಪಾಗಿಬಿಡುತ್ತೆ, ಹಾಗಾಗಿ ನಾನು ಇಡೀ ಎಲೆನ ಹಾಗೆಯೇ ಬಿಡಿಸಿ ಹಾಕ್ತೀನಿ. ಅದು ಈರುಳ್ಳಿ ಮತ್ತು ಪುದೀನ ಎಲೆ ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆಯೇ 2 ಸಣ್ಣ ಕಪ್ಪಾಗುವಷ್ಟು ಹಸಿ ಬಟಾಣಿ ನೀಟಾಗಿ ತೊಳೆದು ಅದನ್ನು ಸಹ ಸೇರಿಸಿದ್ದೀನಿ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. 2 ನಿಮಿಷನೂ ಬೇಡ, 1 ನಿಮಿಷ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇದಿಷ್ಟು ಮಿಕ್ಸ್ ಆಗ್ತಿದ್ದ ಹಾಗೆಯೇ ಇದಕ್ಕೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಮಸಾಲೆನ ಮೊದಲೇ ಯಾವುದೇ ರೀತಿ ಹುರಿದು ಮಾಡ್ಕೊಂಡಿರೋದಿಲ್ಲ ಅಲ್ವಾ, ಹಾಗಾಗಿ ಎಣ್ಣೆಯಲ್ಲಿ ಸ್ವಲ್ಪ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿನ ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಮಸಾಲೆ ಹುರಿತಾ ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಘಮ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದರ ಅರೋಮಾ. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆಯೇ ಒಂದು ಟೊಮ್ಯಾಟೊ ಉದ್ದುದಕ್ಕೆ ಸ್ಲೈಸ್ ಮಾಡಿ ಸೇರಿಸಿದ್ದೀನಿ. ಹಾಗೆಯೇ ಕಟ್ ಮಾಡಿಟ್ಕೊಂಡಿದ್ದಂಥ ಮಶ್ರೂಮ್ನ ಕೊನೆಯಲ್ಲಿ ಹಾಕಬೇಕು. ಮೊದಲೇ ಈರುಳ್ಳಿ ಜೊತೆಗೆ ಮಶ್ರೂಮ್ನ ನೀವು ಹಾಕ್ಬಿಟ್ರೆ ಪಲಾವ್ ಆಗಿರೋದ್ರಿಂದ ಮಶ್ರೂಮ್ ಎಲ್ಲ ಸಣ್ಣಕ್ಕಾಗೋಗುತ್ತೆ ಆ್ಯಂಡ್ ರೈಸಲ್ಲಿ ಅದು ಸಿಗೋದೇ ಇಲ್ಲ, ಆ ರೀತಿ ಆಗಿಬಿಡುತ್ತೆ. ಜಸ್ಟ್ ಒಂದು 2 ನಿಮಿಷ ಮಿಕ್ಸ್ ಮಾಡಿಬಿಟ್ಟು 2 ಕಪ್ ರೈಸಿಗೆ 4 ಲೋಟ ಆಗುವಷ್ಟು ನಾನು ನೀರನ್ನು ಸೇರಿಸ್ತಾ ಇದ್ದೀನಿ. 4 ಲೋಟ ನೀರು ಬದಲಿಗೆ 3 ಲೋಟ ನೀರು, 1 ಲೋಟ ಹಾಲು ಹಾಕ್ತಾಯಿದ್ದೀನಿ. ಯೂಶ್ವಲಿ ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ, ಆದರೆ ಹಾಲು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬಿಡಿಯಾಗಿ ಬರುತ್ತೆ. ಪಲಾವ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಿಂಬೆ ರಸ ಹಿಂಡ್ತಾಯಿದ್ದೀನಿ. 1 ಹೋಳು ಪೂರ್ತಿ ನಿಂಬೆ ರಸ ಹಾಕಿ ಒಂದು ಅರ್ಧ ಚಮಚ ಆಗೋಷ್ಟು ಗರಂ ಮಸಾಲ, ಸ್ವಲ್ಪ ಕಸೂರಿ ಮೆಥಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಬಿಡಬೇಕು. ಹಾಲಿಗೆ ಇಲ್ಲಿ ನಿಂಬೆ ರಸ ಹಾಕಿರೋದ್ರಿಂದ ಅದು ಹಾಲು ಮತ್ತು ನಿಂಬೆ ರಸದಿಂದ ಒಡೆದು ಮೊಸರು ಥರನೇ ಆಗುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಪಲಾವು. ನೋಡಿ, ಈ ರೀತಿ ಚೆನ್ನಾಗಿ ಕುದಿ ಬಂದಿದ್ದಾದ ನಂತರ ತೊಳೆದಿಟ್ಕೊಂಡಿರೋವಂಥ ಅಕ್ಕಿ ಸೇರಿಸಿದ್ದೀನಿ. 2 ಕಪ್ ಆಗುವಷ್ಟು ಪೂರ್ತಿ ಅಕ್ಕಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಬೇಕು. ಅದೊಂದು ಸ್ವಲ್ಪ ಒಂದು ಕುದಿ ಬರೋವರೆಗೂ ಬಿಡಬೇಕು ನೀಟಾಗಿ. ಹಾಗೆಯೇ ಮುಚ್ಚಿಬಿಟ್ರೆ ಇದೆಲ್ಲ ಸ್ವಲ್ಪ ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ತಳ ಹತ್ಬಿಡುತ್ತೆ. ಸೊ ಹಾಗಾಗಿ ನೀರು ಮತ್ತು ಅಕ್ಕಿ ಎಲ್ಲ ಹಾಕಿದ್ಮೇಲೆ ಒಂದು ಕುದಿ ಬಂದಿದ್ದಾದ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಸಲ್ ತೊಗೊಂಡ್ರೆ ಆಯಿತು, ಮಶ್ರೂಮ್ ಪಲಾವ್ ರೆಡಿನೇ ಆಗೋಗುತ್ತೆ. ಇದನ್ನು ಬಿರಿಯಾನಿ ಅನ್ನೋದಕ್ಕಿಂತ ಪಲಾವೇ ಏಕೆಂದರೆ ಸರಿ ಇದಕ್ಕೆ, ಏಕೆಂದರೆ ಪಲಾವ್ ರೀತಿಯಲ್ಲೇ ನಾನು ಮಾಡಿರೋದು, ಹಾಗಾಗಿ ಮಶ್ರೂಮ್ ಪಲಾವ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ವಾರದಲ್ಲಿ 1 ಸಲ ಅಥವಾ 2 ಸಲ ನಮ್ಮ ಮನೆಯಲ್ಲಿ ಮಶ್ರೂಮ್ ಈ ರೀತಿ ನಾವು ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಗ್ರೇವೀಸ್ನಲ್ಲಿ ಮಾಡ್ಬೋದು, ಫ್ರೈಡ್ ರೈಸ್ನಲ್ಲಿ ಯೂಸ್ ಮಾಡ್ಬೋದು, ಈ ರೀತಿ ಪಲಾವ್ ಐಟಮ್ಸ್ನ ಮಾಡ್ಬೋದು ಮಶ್ರೂಮ್ಸ್ನ ಯೂಸ್ ಮಾಡಿ. ಇಲ್ಲ ಮಶ್ರೂಮ್ ಪೆಪ್ಪರ್ ಡ್ರೈ ಅಂತ ಮಾಡ್ತಾರೆ ನೋಡಿ, ಜಸ್ಟ್ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ಅದನ್ನಾದ್ರೂ ಸಹ ಮಾಡ್ಬೋದು, ಸಕ್ಕತ್ತಾಗಿರುತ್ತೆ.
ಮಶ್ರೂಮ್ ಪಲಾವ್ ರೆಡಿ ಆಗೋ ಅಷ್ಟರಲ್ಲಿ ಮೊಸರು ಗೊಜ್ಜನ್ನು ರೆಡಿ ಮಾಡಿದೆ. ಅದಕ್ಕೆ ಇವತ್ತು ನಾನು ಕುಕುಂಬರ್ನ ಕಟ್ ಮಾಡಿ ಹಾಕಿರಲಿಲ್ಲ, ಸಪ್ರೇಟಾಗಿ ಸೌತೆಕಾಯಿನ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ, ಮಧ್ಯಾಹ್ನದ ಊಟಕ್ಕೂ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಮಶ್ರೂಮ್ ಪಲಾವ್ ರೆಡಿ ಆಗಿದೆ, ಪ್ರೆಷರೆಲ್ಲ ಹೋಗಿದೆ ಕುಕ್ಕರ್ದು. ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ನೋಡ್ಬೋದು ತುಂಬಾ ಚೆನ್ನಾಗಾಗಿದೆ, ಉದ್ರುದ್ರಾಗಿ ಬಂದಿದೆ. ಇದ್ರ ಜೊತೆಗೆ ನೀವು ಬೇಕು ಅಂದರೆ ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆನೂ ಸಹ ಹಾಕ್ಕೋಬೋದು, ಬಟ್ ಯೂಶ್ವಲಿ ಮಶ್ರೂಮ್ ಜೊತೆಗೆ ಬಟಾಣಿ ಚೆನ್ನಾಗಿರುತ್ತೆ, ಹಾಗಾಗಿ ಮಶ್ರೂಮ್ ಮತ್ತು ಬಟಾಣಿ ಎರಡನ್ನೇ ನಾನು ಹಾಕಿದ್ದೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಮಶ್ರೂಮ್ ಪಲಾವ್ ರೆಡಿನೇ ಆಗೋಗುತ್ತೆ. ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಏನು ಸಿಗುತ್ತೆ ಮನೆಯಲ್ಲಿ ಆ ಐಟಮ್ಸ್ನೇ ಹಾಕಿ ರುಚಿಯಾಗಿ ಅಡುಗೆನ ಮಾಡ್ಬೋದು. ಸೊ ನಾನು ಅಷ್ಟೇ ಏನಿರುತ್ತೆ ಮನೆಯಲ್ಲಿ ಅದನ್ನೇ ಹಾಕ್ತೀನಿ. ಇದಕ್ಕೆಲ್ಲ ಬಿರಿಯಾನಿ ಮಸಾಲನೇ ಬೇಕು, ಅದೇ ಬೇಕು, ಇದೇ ಬೇಕು ಅಂತೆಲ್ಲ ಏನೂ ಇರೋದೇ ಇಲ್ಲ. ತುಂಬಾ ಚೆನ್ನಾಗಾಗುತ್ತೆ. ಏನು ಐಟಮ್ಸ್ ಇರುತ್ತೆ ಅದನ್ನು ಹಾಕಿ ಅಚ್ಚುಕಟ್ಟಾಗಿ ರುಚಿಯಾಗಿ ಪ್ರೀತಿಯಿಂದ ಮಾಡಿದ್ರೆ ಅದೇ ಸಖತ್ ರುಚಿ ಕೊಡುತ್ತೆ. ಪಲಾವ್ ನೋಡ್ತಿದ್ರೇ ಗೊತ್ತಾಗುತ್ತೆ ಸಖತ್ ಟೇಸ್ಟಿಯಾಗಿದೆ ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆಯೇ ನೆನ್ನೆ ವಿಡಿಯೋದಲ್ಲಿ ಎಮ್ಮೆ ತುಪ್ಪನ ನಾನು ಮಾಡೋದನ್ನು ತೋರಿಸಿದ್ದೆ. ಹಾಗೆಯೇ ಎಮ್ಮೆ ತುಪ್ಪ ಕಾಯಿಸಿದ ನಂತರ ಹಸುವಿನ ಬೆಣ್ಣೆನೂ ಸಹ ಕಾಯಿಸಿ ತುಪ್ಪ ರೆಡಿ ಮಾಡಿದ್ದೀವಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅಂದ್ರಲ್ಲಿ ಹಸುವಿನ ತುಪ್ಪನೂ ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ. ಸುಮಾರು ಜನ ತೊಗೊಂಡಿದ್ದೀರಾ, 1 ಲೀಟ್ರ್ ಆಗುವಷ್ಟು, ಅರ್ಧ ಲೀಟ್ರ್ ಆಗುವಷ್ಟು, ಸುಮಾರು ಜನ 1/4 ಲೀಟ್ರು ಟೇಸ್ಟಿಗೆ ಅಂತ ನೋಡಿ ಆಮೇಲೆ ಅರ್ಧ ಲೀಟ್ರು 1 ಲೀಟ್ರು ತೊಗೊಂಡಿದ್ದೀರಾ. ಇದು ಜಸ್ಟ್ ಹಾಲಿನ ಕೆನೆಯಿಂದ ಮಾಡೋದಲ್ಲ, ಹಾಲಿಗೆ ಹೆಪ್ಪಾಕಿ ಮೊಸರು ಮಾಡಿ, ಮೊಸರನ್ನ ಕಡ್ದು ಬೆಣ್ಣೆ ಮಾಡಿ ಆ ಬೆಣ್ಣೆನ ಕಾಯಿಸಿ ತುಪ್ಪ ಮಾಡಿರೋ ಅಂಥದ್ದು. ಸೊ ಅದು ಆ್ಯಕ್ಚುಲಿ ಟ್ರೆಡಿಷ್ನಲ್ ಆಗಿ ಬೆಣ್ಣೆ ಕಾಯಿಸಿ ಮಾಡುವಂಥ ತುಪ್ಪ. ಜಸ್ಟ್ ಹಾಲಿನ ಕೆನೆನ ತೆಗೆದು ಮಾಡಿದ್ರೆ ಅದು ಆಯಿಲ್ಗೆ ಏನು ಸಮ ಅದೇ ರೀತಿಯಲ್ಲಿ ಇರುತ್ತೆ. ಸೊ ಹಾಗಾಗಿ ಮೊಸರನ್ನ ಕಡ್ದು ಬೆಣ್ಣೆ ಮಾಡಿನೇ ನೀವು ತುಪ್ಪನ ಯೂಸ್ ಮಾಡಿ, ಆವಾಗ ನಿಮಗೆ ರಿಯಲ್ ತುಪ್ಪದ ಕ್ವಾಲಿಟೀಸು ಸಿಗುತ್ತೆ. ನಿಮ್ಗೆ ಯಾವುದೇ ಐಟಮ್ಸ್ ಬೇಕಿತ್ತು ಅಂತ ಅಂದಲ್ಲಿ 7795846794ಗೆ ವಾಟ್ಸ್ಯಾಪ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಹಾಗೆಯೇ ಇವತ್ತು 1 kg ಆಗೋಷ್ಟು ಡ್ರೈ ಫ್ರೂಟ್ಸ್ ಲಡ್ಡುಗೆ ಅಂದರೆ ಡೇಟ್ಸ್ ಲಡ್ಡುಗೆ ಆರ್ಡರ್ ಬಂದಿತ್ತು. ಸೊ ಹಾಗಾಗಿ ಬೆಳಗ್ಗೆ ಡೇಟ್ಸ್ ಲಡ್ಡು ಸಹ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು, ಡೇಟ್ಸ್ ಲಡ್ಡು ಅಂದ ತಕ್ಷಣ ಬರೀ ಡೇಟ್ಸೇ ಜಾಸ್ತಿ ಇರೋದಿಲ್ಲ, ಪ್ರತಿಯೊಂದೂ ಏನೇನು ಡ್ರೈ ನಟ್ಸ್ ಹಾಕ್ತೀನಿ ಅದರಲ್ಲಿ ಅದೆಲ್ಲವೂ ಸಹ ಜಾಸ್ತಿ ಇರುತ್ತೆ. ಬಾದಾಮಿ, ಗೋಡಂಬಿ, ಪಿಸ್ತಾ, ವಾಲ್ನಟ್ಟು, ಕಪ್ಪು ದ್ರಾಕ್ಷಿ, ಒಣ ದ್ರಾಕ್ಷಿ, ಫ್ಲ್ಯಾಕ್ ಸೀಡ್ಸು, ಒಣ ಕೊಬ್ಬರಿ ಎಲ್ಲವನ್ನು ಸಹ ಅಂಟು ಸಹ ಅದರಲ್ಲಿ ಫ್ರೈ ಮಾಡಿ ಹಾಕಿರ್ತೀವಿ. ತುಂಬಾ ಒಳ್ಳೆಯದು. ಸನ್ಫ್ಲವರ್ ಸೀಡ್ಸು ಮತ್ತು ಮಸ್ಕ್ ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಬಿಳಿ ಎಳ್ಳು, ಗಸಗಸೆ ಎಲ್ಲವೂ ಸಹ ಇರುತ್ತೆ. ಜಾಗರಿ ಯೂಸ್ ಮಾಡೋದಿಲ್ಲ, ಹಾಗೆಯೇ ಯಾವುದೇ ರೀತಿ ಸಕ್ಕರೆ ಯೂಸ್ ಮಾಡೋದಿಲ್ಲ, ಕಂಪ್ಲೀಟ್ ಶುಗರ್ ಫ್ರೀ, ಸಖತ್ತಾಗಿರುತ್ತೆ ಟೇಸ್ಟು. ಡ್ರೈ ನಟ್ಸು ಎಲ್ಲ ಹಾಕಿರೋದ್ರಿಂದ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ದಿನಕ್ಕೆ 1 ಲಡ್ಡು ತಿಂದರೆ ಸಾಕು, ತುಂಬಾ ಶಕ್ತಿಯುತವಾಗಿರುತ್ತೆ ಅವ್ರಿಗೆ. ಹಾಗೆಯೇ ಫ್ರೆಶ್ ಆಗಿ ಇವತ್ತು ಪ್ರೋಟೀನ್ ಪೌಡರ್ ಸಹ ರೆಡಿಯಾಗಿದೆ. 3 ದಿನಕ್ಕೆ ಒಂದು ಸಲ 10 kg ಆಗೋಷ್ಟು ಪ್ರೋಟೀನ್ ಪೌಡರ್ ನಮ್ಮಲ್ಲಿ ಸೇಲ್ ಆಗ್ತಾಯಿದೆ. ಫಸ್ಟ್ ಸ್ಟಾರ್ಟ್ ಮಾಡಿದ್ದಿದ್ದೇನೆ, ಇದಕ್ಕಂತೂ ಹೆವಿ ಡಿಮ್ಯಾಂಡ್ ಇದೆ, ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ. ಇದೂ ಅಷ್ಟೇ ತುಂಬ ಕಂಪ್ಲೀಟ್ಲಿ ಶುಗರ್ ಫ್ರೀ, ಇದು ಯಾವುದೇ ರೀತಿ ಕಲ್ಸಕ್ಕರೆನೂ ಸಹ ಇದರಲ್ಲಿ ಆ್ಯಡ್ ಆಗಿರೋದಿಲ್ಲ. ಆ್ಯಂಡ್ ಇದು ಪ್ಯಾಕೆಟ್ಸ್ನಲ್ಲಿ 100 ಗ್ರಾಮ್ಸ್ ಮತ್ತು 250 ಗ್ರಾಮ್ಸ್ನಲ್ಲಿ ಅವೈಲೇಬಲ್ ಇದೆ. 100 ಗ್ರಾಮ್ಸ್ ನೀವು ಟೇಸ್ಟ್ ನೋಡಿ ಬೇಕಾದರೆ ನಿಮಗೆ 250 ಗ್ರಾಮ್ಸ್ ಅಥವಾ 500 ಗ್ರಾಮ್ಸ್ 1 kgಗೆ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು.